ಹಾಯ್, ನಾನು ನಿಮ್ಮ ಕೇಶವ್ ಅಕ್ಷಯ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಗ್ ರೈಸ್ ಮಾಡ್ತಾ ಇದ್ದೀನಿ. ಎಗ್ ರೈಸ್ ಮಾಡೋಣ ಅಂತ ಇವಾಗ ಮೆಣಸಿನ್ಕಾಯಿ ಎತ್ತಾ ಇದ್ದೀನಿ. ಬನ್ನಿ, ತರಕಾರಿ ಕಟ್ ಮಾಡ್ಕೊಂಡು. ನಮಗೆ ಯಾವಾಗಲೂ ಸಣ್ಣ ಸಣ್ಣ ಬೇಕು, ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂತ ಹೋಗ್ತಾ ಇದ್ದೀನಿ. ನಾನಿವಾಗ ಆನಿಯನ್ನ ಸ್ಲೈಸ್ ಮಾಡ್ಕೊಳ್ಳೋಣ. ಬನ್ನಿ, ಹೀಗೆ ಈ ತರ ಉದ್ದುದ್ದವಾಗಿ ಹೆಚ್ಕೊಂತ ಹೋಗ್ಬೇಕು ಸ್ಲೈಸ್ ಆಗಿ. ಅವಾಗ ಎಗ್ ರೈಸ್ಗೆ ಬೇಗ ಸಿಗುತ್ತೆ ರೈಸ್ ಅಲ್ಲಿ, ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಒಂದ್ಸಲಿ ಇದೇ ತರನೇ ಈರುಳ್ಳಿನೇ ಹೆಚ್ಕೊಳ್ಳಿ ಎಗ್ ರೈಸ್ ಮಾಡ್ಬೇಕಾದ್ರೆ. 4 ಮೊಟ್ಟೆ ತಗೊಂಡಿದ್ದೀನಿ. ಇವಾಗ ನೋಡ್ಬೋದು ನೀವು, ನಾನು ಈಗ ಕುಕ್ಕಿಂಗ್ ಆಯಿಲ್ ಅನ್ನು ತಗೊಂಡಿದ್ದೀನಿ. ಚಿಕನ್ ಬಿರಿಯಾನಿ ಮಸಾಲಾ ಪೌಡರ್ನ ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂತ ಈರುಳ್ಳಿ ಮತ್ತೆ ನಾನು ಮೆಣಸಿನ್ಕಾಯಿ, ಖಾರದ ಪುಡಿ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 4 ಮೊಟ್ಟೆಯನ್ನು ತಗೊಂಡಿದ್ದೀನಿ ಬ್ಯಾಚುಲರ್ ಎಗ್ ರೈಸ್ ಮಾಡೋದಕ್ಕೆ. ಬನ್ನಿ ಶುರು ಮಾಡೋಣ. ಇವಾಗ ನಾನು 4 ಮೊಟ್ಟೆನ ಹೊಡ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಇವಾಗ ಬಾಣಲಿಗೆ ಎಣ್ಣೆ ಹಾಕೊಂಡು ಮಾಡೋಣ ಬನ್ನಿ. ಬಾಣಲಿ ಕಾದಿದೆ, ಎಣ್ಣೆ ಹಾಕೊಳ್ಳೋಣ. ಇವಾಗ ನಾನು ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಕ್ತಿದ್ದೀನಿ. ಇವಾಗ ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತರ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿದು ಹಸಿ ವಾಸನೆ ಹೋಗುತ್ತಲ್ಲ, ಅವಾಗ ನಮಗೆ ಗೊತ್ತಾಗುತ್ತೆ ಈರುಳ್ಳಿ ಬೆಂದಿದೆ ಅಂತ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈಗೆ ಇವಾಗ ನಾನು ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂತ ಮೆಣಸಿನ್ಕಾಯಿನ ನಾನು ಹಾಕೊಂಡು ಈರುಳ್ಳಿ ಜೊತೆ ಫ್ರೈ ಮಾಡೋಣ ಬನ್ನಿ. ಈರುಳ್ಳಿ ಬೇಯಿಸ್ಬೇಕಾದ್ರೆ ಚೆನ್ನಾಗ ಒಂಥರ ಘಮ ಘಮ ಸ್ಮೆಲ್ ಬರುತ್ತೆ. ಆ ತರ ಫ್ರೈ ಮಾಡ್ಕೋಬೇಕು ನೀವು, ಓಕೆನಾ? ಇರುವಂತ 4 ಮೊಟ್ಟೆಯನ್ನು ನಾನು ಇಲ್ಲಿ ಹಾಕೊಂತ ಇದ್ದೀನಿ. ನಾನಿವಾಗ ಒಂದು ಚಿಟಿಕೆಯಷ್ಟು ಉಪ್ಪು ತಗೊಂತ ಇದ್ದೀನಿ. ಅಷ್ಟು ಉಪ್ಪು ತಗೊಂಡಿದ್ದಾಗ ಇಷ್ಟಕ್ಕೆ ನಾನು ಖಾರದ ಪುಡಿ ಹಾಕೊಂತ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸ್ವಲ್ಪ ಇದು ಮೊಟ್ಟೆ ಬೇಯಬೇಕು, ಓಕೆನಾ? ಬೇಯಕ್ಕೆ ಹಂಗೆ ಬಿಡಿ. ಬೆಂದಾದ್ಮೇಲೆ ಅದನ್ನ ಮಿಕ್ಸ್ ಮಾಡಿ. ಮೊಟ್ಟೆ ಬೆಂದಿದೆ. ಈ ಬೆಂದಾಗ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಇದನ್ನ ಮಾಡ್ಕೋಬೇಕು ನೀವು, ಆಮೇಲೆ ಇಲ್ಲಾಂದ್ರೆ ಮೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಈ ತರ ಮೊಟ್ಟೆ ಬೆಂದಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಓಕೆನಾ? ನಾನಿನ್ನ ಸ್ವಲ್ಪ ಇವಾಗ ಖಾರದ ಪುಡಿ ಉಪ್ಪು ಹಾಕೊಂಡಿದೀನಿ. ನಿಮಗೆ ಎಷ್ಟು ಬೇಕೋ, ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಜನಕ್ಕೆ ಆಗೋ ತರ ನೀವು ಖಾರದ ಪುಡಿ ಮತ್ತೆ ಉಪ್ಪು ಖಾರ ಹಾಕೊಳ್ಳಿ. ಇವಾಗ ನಾನು ಸ್ಪೆಷಲ್ ಟೇಸ್ಟ್ಗೋಸ್ಕರ ಚಿಕನ್ ಮಸಾಲಾ ಪೌಡರ್ನ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಓಕೆನಾ? ಎಷ್ಟು ಮೊಟ್ಟೆ ಹೊಡೆದಿರ್ತೀರೋ ಅಷ್ಟು ಮಾತ್ರ ಹಾಕೊಳ್ಳಿ. ನೀವು ಸ್ವಲ್ಪ ಮಸಾಲ ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಓಕೆನಾ? ನೋಡ್ಬೋದು ಸ್ನೇಹಿತರೆ, ಇವಾಗ ಎಗ್ ರೈಸ್ ಇಂದು ಪಲ್ಯ ಇವಾಗ ರೆಡಿ ಆಗಿದೆ. ರೈಸ್ ಹಾಕೊಳ್ಳೋಣ ಇದಕ್ಕೆ. ಇದನ್ನ ಈ ಮಸಾಲಾನ ಏನ್ ಮಾಡ್ಬೇಕು, ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಇವಾಗ ಬ್ಯಾಚುಲರ್ ಎಗ್ ರೈಸ್ ರೆಡಿ. ಈ ತರ ಮೊದಲಾಗಿರುವಂತ ಅನ್ನನೇ ನೀವು ತಗೊಂಡು ಇದಕ್ಕೆ ಮಾಡ್ಬೋದು, ಓಕೆನಾ? ಓಕೆ, ಬ್ಯಾಚುಲರ್ ಎಗ್ ರೈಸ್ ನಾನು ಪ್ರಿಪೇರ್ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ ಗೈಸ್, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇವಾಗ ಬ್ಯಾಚುಲರ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.